ಪಡಿಸಕ್ಕೆ ಇಲ್ಲ ಅಂದ್ರೂ ಸುಮಾರು 70,000 ಕೋಟಿ ರೂಪಾಯಿಯಷ್ಟು ಅಗತ್ಯವಿದೆ. ಸೊ ಇದರಿಂದಾಗಿ ಏನು ರಾಜ್ಯದಲ್ಲಿನ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದೊಂದಿನಿಂದಲೇ ಸಾಧ್ಯ ಇಲ್ಲ, ಕೇಂದ್ರ ಸರ್ಕಾರದಿಂದನೂ ಕೂಡ ನೆರವನ್ನ ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಎಚ್.ಕೆ. ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಬನ್ನಿ ಈ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಏರ್ಪಡಿಸಿದ್ದ ಸಮಾರಂಭದಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ 3ನೇ ಹಂತದ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿನ ಎಲ್ಲಾ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 70,000 ಕೋಟಿ ರೂಪಾಯಿ ಅಗತ್ಯವಿದೆ. ಇಷ್ಟೆಲ್ಲ ಹಣವನ್ನು ರಾಜ್ಯ ಸರ್ಕಾರ ಒಂದರಿಂದಲೇ ಭರಿಸುವುದು ಕಷ್ಟವಾಗಲಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರವು ಕೈಜೋಡಿಸಬೇಕೆಂದು ಆಗ್ರಹಿಸಿದರು. 3ನೇ ಹಂತದ ಯೋಜನೆಯಲ್ಲಿ ಒಟ್ಟು 189 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರದ 20 ಕಿಲೋಮೀಟರ್ ರಸ್ತೆಯನ್ನ ಪ್ರತಿ ಕಿಲೋಮೀಟರ್ಗೆ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ, 3,855 ಕಿಲೋಮೀಟರ್ ರಸ್ತೆಯನ್ನ 2,677 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಗುತ್ತಿಗೆದಾರರಿಗೆ ಒಟ್ಟು 7 ವರ್ಷಗಳ ನಿರ್ವಹಣೆ ಷರತ್ತು ಹಾಕಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವರಿಸಿದರು. ಯಾರು ಈ ರಸ್ತೆ ಮಾಡತಕ್ಕಂತ ಕಾಂಟ್ರಾಕ್ಟ್ ತಗೊಳ್ತಾರೆ ಅವರು 5 ವರ್ಷ ರಸ್ತೆ ಮಾಡಿ 5 ವರ್ಷ ಮೇಂಟೈನ್ ಮಾಡಬೇಕು. ಮತ್ತೆ 6ನೇ ವರ್ಷಕ್ಕೆ ಮರು ಡಾಂಬರೀಕರಣ ಮಾಡಬೇಕು. ಒಟ್ಟು 7 ವರ್ಷಗಳ ಕಾಲ ಈ ರಸ್ತೆಯನ್ನ ಮೇಂಟೈನ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಈ ರಸ್ತೆಗಳ ಕಾಂಟ್ರಾಕ್ಟ್ ಆಗತ್ತಾರೆ ಅದು ಅವರು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಶಾಸಕರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣದ ಗುಣಮಟ್ಟವನ್ನು ಪರಿಶೀಲಿಸಿ ಉತ್ತಮ ರಸ್ತೆಗಳು ನಿರ್ಮಾಣಗೊಳ್ಳುವಂತೆ ನಿಗಾವಹಿಸಬೇಕೆಂದು ಶಾಸಕರಿಗೆ ಕರೆ ನೀಡಿದರು. ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಕೇಂದ್ರ ಸರ್ಕಾರ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕನಿಷ್ಠ 50% ಅನುದಾನವನ್ನ ನೀಡಬೇಕೆಂದು ಒತ್ತಾಯಿಸಿದರು. ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ MDR ಅವು ಸ್ವಲ್ಪ ಮುಗಿತಾವು. ಆದರೆ ಈ MDR ಸ್ಟೇಟ್ ಹೈವೇಸ್ಗಿಂತ ಹೆಚ್ಚು ಮಹತ್ವ ಪಡೆದಿರ್ತಕ್ಕಂಥ ಗ್ರಾಮೀಣ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು PMGSY ರಸ್ತೆಗಳು ಈ MDRಗಿಂತ ಹೆಚ್ಚು ನಾವು ಬಳಕೆ ಮಾಡ್ಕೊಳ್ತೀವಿ. ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಲ್ಲಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಪ್ರತಿ ಕಿಲೋಮೀಟರ್ಗೆ 1.15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಇಷ್ಟೇ ಅನುದಾನ